Hi everyone, thank you for tuning to my channel today and ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಮದರ್ಹುಡ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಿಮಗೆ ಹೇಗೆ ಫೀಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಹೌ ಯುವರ್ ರೊಟೀನ್ ವಿಲ್ ಚೇಂಜ್ ಆ್ಯಂಡ್ ಆಲ್ಸೋ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಆಗುವಂತಹ ಚೇಂಜಸ್ ಏನಿದೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಟುಡೇ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರಾ ಆ್ಯಂಡ್ ಆಲ್ಸೋ ಹೋಪ್ ಯು ಆರ್ ಅ ಪ್ರೆಗ್ನೆಂಟ್ ಆರ್ ಯು ಆರ್ ಗೋಯಿಂಗ್ ಟು ಬಿ ಅ ಮಾಮ್, ನ್ಯೂ ಮಾಮ್ ಅಂತ ನೀವು ಈ ವಿಡಿಯೋ ನೋಡ್ತಿರ್ಬೋದು ಅಥವಾ ನೀವು ಮಾಮ್ ಆಗಿರ್ಬೋದು ಈ ವಿಡಿಯೋ ನೋಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಫಾರ್ most of the new moms content please do subscribe my channel. I have recently started doing contents on the new mom and I have 1.5 years of toddler and I am taking care of her, and recently I quit my corporate job to take care of her and also for my mental peace. Okay, ಇವಾಗ ವಿಷಯಕ್ಕೆ ಬರೋಣ. ಇದರಲ್ಲಿ ಕೆಲವು ಪಾರ್ಟ್ಸ್ ಇದೆ. ಲೈಕ್ ಐ ಹ್ಯಾವ್ ಮೇಡ್ 8 strong points which are very very essential and also which are very much ತುಂಬ ಡೀಪಾಗಿರುವಂತಹ 8 ಪಾಯಿಂಟ್ಸ್ ಇದು. ಲೈಕ್ ನಿಮ್ಮ ಲೈಫಲ್ಲಿ ಚೇಂಜ್ ಆಗುವಂಥದ್ದು. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಈ ಮೂಮೆಂಟ್ನ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಅಂದ್ಕೊಂಡಿರ್ತೀರ. ಬಟ್ ಹೌದು, ಇದು ಹ್ಯಾಪಿಯೆಸ್ಟ್ ಮೂಮೆಂಟ್ ಹೌದು. ಪರ್ಸ್ನಲಿ ನಿಮಗೆ ಇದು ಹ್ಯಾಪಿಯೆಸ್ಟ್ ಮೂಮೆಂಟ್ಗಿಂತ ಜಾಸ್ತಿ ಆ್ಯಂಗ್ಸೈಟಿ ಆ್ಯಂಡ್ ಆಲ್ಸೋ ತುಂಬ ಓವರ್ವೆಲ್ಮಿಂಗ್ ಅನಿಸೋವಂತಹ ವಾಸಸ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಅ ಫೇಸ್ ಯು ಹ್ಯಾವ್ ಟು ಗೋ ಥ್ರೂ ಇಟ್. ಬಟ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮಗೆ ಅನಿಸೋದು ತುಂಬ ಓವರ್ವೆಲ್ಮಿಂಗ್ ಬಿಕಾಸ್ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರ ಆ್ಯಂಡ್ ಆಲ್ಸೋ ನೀವು ಫಸ್ಟ್ ಟೈಮ್ ಮದರ್ ಆಗಿದ್ರು ಅಂತೂ ನಿಮಗೆ ಟ್ರಸ್ಟ್ ಮೀ ಇಟ್ ಈಸ್ ನಾಟ್ ಅ ವೆರಿ ಈಸಿ ಪ್ರೊಸೀಜರ್ ಆ್ಯಂಡ್ ಮಗು ಈಸ್ ಅ ವೆರಿ ಹ್ಯಾಪಿಯೆಸ್ಟ್ ಥಿಂಗ್. ಬಟ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೀವು ಇದು ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಇಟ್ ಈಸ್ ನಾಟ್. ದಿಸ್ ಈಸ್ ದ ಫಸ್ಟ್ ಮಿತ್, ಆಯಿತಾ? ನಮಗೆ ಎಲ್ಲರೂ ಹೇಳೋದು ಇಟ್ಸ್ ಅ ಹ್ಯಾಪಿಯೆಸ್ಟ್ ಮೂಮೆಂಟ್, ನೀನು ಹಂಗೆ ಚೆನ್ನಾಗಿರ್ತೀಯ, ಹಿಂಗೆ ತುಂಬ ಎಕ್ಸಾಗರೇಟ್ ಮಾಡ್ತಾರೆ ಅಕ್ಕಪಕ್ಕ ಇರೋರು ಮಗು ಬರ್ತಿದೆ ಅಂತ. ಬಿಕಾಸ್ ನಿಮಗೆ ಇದು ಹ್ಯಾಪಿಯೆಸ್ಟ್ ಮೂಮೆಂಟ್ಗಿಂತ ಸುತ್ತ ಇರೋ ಜನಕ್ಕೆ ಜಾಸ್ತಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಗುತ್ತೆ ಬಿಕಾಸ್ ದೇ ಆರ್ ಕಾನ್ಸಂಟ್ರೇಟ್ ಆನ್ ದ ಬೇಬಿ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ನಾಟ್ ಯು. ನೀವು ಪಾಯಿಂಟ್ ಆಗಿರಲ್ಲ ಅಲ್ಲಿ. ಸುತ್ತ ಇರೋರೆಲ್ಲ ಮಗು ನೋಡ್ತಾ ಇರ್ತಾರೆ, ಬಟ್ ಅದು ನಿಮಗೆ ತುಂಬ ಓವರ್ವೆಲ್ಮಿಂಗ್ ಆಗಿರುತ್ತೆ. ನಿಮ್ಮನ್ನು ಯಾರೂ ಕೇರ್ ಮಾಡ್ತಿಲ್ಲ ಅನ್ನೋ ಫೀಲಿಂಗ್ಸ್ ತುಂಬ ಬರುತ್ತೆ. ಆ್ಯಂಡ್ ಬಿ ಪ್ರಿಪೇರ್ ಫಾರ್ ದಿಸ್ ಮೂಮೆಂಟ್ ಆ್ಯಂಡ್ ದಿಸ್ ಈಸ್ ಆಲ್ ಅ ಫೇಸ್ ಅಷ್ಟೇ ಇದು. ಆ್ಯಂಡ್ ಯು ಹ್ಯಾವ್ ಟು ಗೋ ಥ್ರೂ ಇಟ್. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸ್ಲೀಪ್. ನಿಮಗೆ ನಿದ್ದೆ ಅನ್ನೋದು ಟಾಕಿಂಗ್ ಅಬೌಟ್ ಫಸ್ಟ್ 2 or 3 months ನೀವು ಹೇಗೆ ಅಡ್ಜಸ್ಟ್ ಆಗ್ತಾ ಇರ್ತೀರೋ ನಿದ್ದೆ ವಿಷಯಕ್ಕೆ ಬಂದರೆ ಹೌದು, ನಿದ್ದೆ ಮಾಡೋಕ್ಕೆ ನಿಮಗೆ ಒಂದು 6 months ಪ್ರೆಗ್ನೆಂಟ್ ಇದ್ದಾಗಿಂದನೂ ನಿಮಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಆ್ಯಂಡ್ ಆಲ್ಸೋ ಎದ್ದು ಹೋಗೋದು ಬರೋದು ಅಂದರೆ ನೀವು ವಾಶ್ರೂಮ್ ಹೋಗಬೇಕು ಬರಬೇಕು ಅಂದ್ರೇ ಕಷ್ಟ ಆಗ್ತಿರುತ್ತೆ. ಸೊ ಅದಕ್ಕೋಸ್ಕರ ಎದ್ದೇಳಬೇಕು. ಆ್ಯಂಡ್ ನಿದ್ದೆ ಅಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿ ಆ ಕಡೆ ತಿರುಗಿ ಮಲಗೋದ್ರಲ್ಲಿ ಆವಾಗಲೇ ಸ್ವಲ್ಪ ನಿಮಗೆ ನಿದ್ದೆಯಲ್ಲಿ ಹೆಚ್ಚು ಕಮ್ಮಿ ಶುರು ಆಗಿಬಿಟ್ಟಿರುತ್ತೆ. ಆ್ಯಂಡ್ ಆಫ್ಟರ್ ಬೇಬಿ ಹೌದು, ನಿಮಗೆ 2 hour ಒಂದ್ಸತಿ ಅಥವಾ 3 hours ಒಂದ್ಸತಿ ನಿಮಗೆ ಹೇಳಿರ್ತಾರಲ್ಲ ಆ್ಯಸ್ ಸಜೆಸ್ಟೆಡ್ ನೀವು ಹಾಲು ಕುಡಿಸ್ತಾ ಇರ್ತೀರ. ನಿಮಗೆ ನಿದ್ದೆ ಅನ್ನೋದು ಸ್ವಲ್ಪ ಆಲ್ರೆಡಿ ಪ್ರಿಪೇರ್ ಆಗಿಬಿಡಿ. ಯಾಕೆಂದರೆ ನಿದ್ದೆ ಇಸ್ ದ ಬೇಸಿಕ್ ಥಿಂಗ್, ಆಯಿತಾ? ಬೇಸಿಕ್ ಥಿಂಗ್ನೇ ನೀವು ತುಂಬ ಕಷ್ಟಪಟ್ಟು ಮಾಡ್ತಿರ್ತೀರ ಅಂದರೆ ನಿಮಗೆ ಒಂಥರ ಏನು ಅಂದರೆ ನಿಮ್ಮೊಳಗೆ ನಿಮಗೆ ಡೌಟ್ ಶುರುವಾಗಿ ಹೋಗ್ಬಿಡುತ್ತೆ. ಯಪ್ಪ ಎಷ್ಟು ಕಷ್ಟನಾ ಅಂತ. ಇದರಿಂದ ಸ್ವಲ್ಪ ಬೇಜಾರಾಗಕ್ಕೆ ಶುರುವಾಗ್ಬೋದು ಆ್ಯಂಡ್ ತುಂಬ ಓವರ್ವೆಲ್ಮಿಂಗ್ ಆಗ್ತೀರಾ. ನಿದ್ದೆನೇ ಬೇಸಿಕ್ ಆಗಿರೋದ್ರಿಂದ ನಿದ್ದೆ ಇಲ್ಲದಲ್ಲೇ ಇದ್ದರೆ ನಿಮ್ಮ ಬ್ರೈನ್ ವರ್ಕ್ ಆಗ್ತಿರಲ್ಲ. ಏನು ಅಂದರೆ ಬರೀ ಮಗು ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾಗುತ್ತೆ. ಆ್ಯಂಡ್ ನಾನಂತೂ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತಿದ್ದೆ. ಆ್ಯಂಡ್ ಮಗು ಮಲಗಲಿಲ್ಲ ಅಂದರೆ ಇಟ್ಸ್ ಅ ವೆರಿ ಪೇನ್ಫುಲ್ ಥಿಂಗ್. ರಾತ್ರಿ ಮಗು ಮಲಗಲಿಲ್ಲ ಅಂತಂದರೆ ಹಾಲು ಕೊಡೋದು ಮಗು ಮಲಗಲಿಲ್ಲ, ಎದ್ದೇ ಇತ್ತು, ಅಳ್ತಾ ಇತ್ತು ಅಂದರೆ ದಟ್ ಈಸ್ ಆಲ್ಸೋ ಅ ವೆರಿ ಪೇನ್ಫುಲ್ ಥಿಂಗ್. ಆ್ಯಂಡ್ ಇದನ್ನು ಯಾರೂ ಹೇಳಲ್ಲ. ಲೈಕ್ ನಿಮಗೆ ಯಾರು ನೋಡ್ಕೊಳಕ್ಕೆ ಸಪೋರ್ಟ್ ಇದ್ದಾರೆ ಅಂದರೆ ಓಕೆ, ಅದು ನೈಟ್ ಟೈಮಲ್ಲಿ. ಇಫ್ ನೋ ಒನ್ ಈಸ್ ದೇರ್ ದೆನ್ ಯಾರೂ ಇಲ್ಲ ಅಂತಂದರೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದು ಕೂಡ ಒಂದು ಫೇಸು. ಆ್ಯಂಡ್ 1 month ಅಥವಾ 45 days ಆದಮೇಲೆ ನಿಮಗೂ ಕೂಡ ಡಿಮ್ಯಾಂಡ್ ಫೀಡಿಂಗ್ ಹೇಳ್ತಾರೆ. ಅವಾಗ ಮಗು ಎದ್ದಾಗ
ಹಾಲು ಕುಡಿಸಿದ್ರೆ ಸಾಕು. ಸೊ ಅಷ್ಟಲಿ ತನಕ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಆಮೇಲೆ ಸ್ವಲ್ಪ ಕಷ್ಟನೇ, ಬಟ್ ಇದಕ್ಕಿಂತ ಬೆಟರ್ ಆಗಿರುತ್ತೆ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು, ಯಾರದೇ ಮಾತಿಗೂ ಜಾಸ್ತಿ ಕಿವಿ ಕೊಡೋಕೆ ಹೋಗ್ಬೇಡಿ. ನಿಮಗೆ ಸತ್ಯ ಅನ್ನಿಸ್ತಾ ಸತ್ಯ ತಗೊಳ್ಳಿ, ಇಲ್ಲ ಅಂದರೆ ನಿಮಗೆ ಹೇಗೆ ಬರುತ್ತೋ ಹಾಗೆ ಇರಿ. ಬಟ್ ತುಂಬ ಡೌಟ್ ಪಡಬೇಡಿ ನಿಮ್ಮ ಮೇಲೆ. ನೀವು ಎಲ್ಲ ಮದರ್ಸಿಗೂ ಹೊಟ್ಟೆಲಿ ಮಗು ಇದ್ದಾಗಿಂದಲೇ ನಿಮಗೆ ಆಲ್ರೆಡಿ ಬ್ರೈನ್ ಪ್ರಿಪೇರ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಯು ವಿಲ್ ಬಿ ಟೇಕ್ ಕೇರಿಂಗ್ ಯುವರ್ ಬೇಬಿ ವೆರಿ ವೆಲ್ ಅಷ್ಟೇ. ಅದನ್ನು ನೀವು ಯೋಚನೆ ಮಾಡಿಕೊಂಡು ಆ್ಯಂಡ್ ನೀವು ಚೆನ್ನಾಗೇ ನೋಡ್ಕೊತಾ ಇರ್ತೀರಾ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿ, ಸೊ ದ್ಯಾಟ್ ಯು ವಿಲ್ ನಾಟ್ ಡೌಟ್ ಯುವರ್ ಸೆಲ್ಫ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಯುವರ್ ಬಾಡಿ. ಹೇಗೆ ಅಂದರೆ, ನೀವು ಮಗು ಆಗೋಕ್ಕಿಂತ ಮುಂಚೆ ಲೈಕ್ ಮಗು ಹೊಟ್ಟೆಲಿ ಇರುವಾಗಲಿಂದನೇ ನೀವು ಒಂಥರ ಬಾಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀರ. ಸೊ ಇದು ಅಷ್ಟೊಂದು ಅನಿಸಲ್ಲ, ಇನ್ ದ ಬಿಗಿನಿಂಗ್ ಅಷ್ಟು ಅನಿಸಲ್ಲ. ಆ್ಯಂಡ್ ಹೋಗ್ತಾ 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 ನಿಮಗೆ ಅನ್ನಿಸ್ಬೋದು. ಬಿಕಾಸ್ ಯಾಕಂದರೆ ನೀವು ಆಲ್ರೆಡಿ ಹೊಟ್ಟೆ ದಪ್ಪಕ್ಕಿದ್ದು ಆ್ಯಂಡ್ ನಿಮ್ಮ ಬಾಡಿ ಫುಲ್ ಚೇಂಜ್ ಆಗಿಬಿಟ್ಟಿರುತ್ತೆ ಆ್ಯಂಡ್ ಯು ಆರ್ ಅಡ್ಜಸ್ಟ್ ಆಗಿಬಿಟ್ಟಿರ್ತೀರ. ಸೊ ಬಾಡಿ ಒಂದು ಹೊಟ್ಟೆ ಸ್ವಲ್ಪ ಕಡಿಮೆ ಆಗಿರುತ್ತೆ, ಪೂರ್ತಿ ಅಂತೂ ನಿಜವಾಗ್ಲೂ ಕಡಿಮೆ ಆಗಿರಲ್ಲ. ಯಾರಿಗೇ ಆಗಲಿ ಹೊಟ್ಟೆ ಇದ್ದೇ ಇರುತ್ತೆ ಜಾಸ್ತಿ. ಅಂದರೆ ಮಗು ಆದ ತಕ್ಷಣ ಹೊಟ್ಟೆ ಪೂರ್ತಿ ಒಳಗೋಗೋದಿಲ್ಲ. ಸೊ ಸೀರೆ ಕಟ್ತಾರೆ, ಕೆಲವರು ಬೆಲ್ಟ್ ಹಾಕ್ತಾರೆ, ಸುಮಾರು ಮೆಥಡೆಲ್ಲ ಮಾಡ್ತಾರೆ. ಸೊ ಬಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಸೆಲ್ಫ್ ಅಷ್ಟೇ. ಫಸ್ಟ್ ಅಕ್ಸೆಪ್ಟ್ ಯುವರ್ ಸೆಲ್ಫ್. ಆ್ಯಂಡ್ ನೀವೇನೇ ಮಾಡಿದ್ರೂ ನಿಮ್ಮ ಬಾಡಿ ನಿಮ್ಮದು, ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳುತ್ತೆ, ನೀವು ಹೇಗೆ ಯೋಚನೆ ಮಾಡ್ತೀರೋ ಹಾಗೆ ಇರುತ್ತೆ ನಿಮ್ಮ ಬಾಡಿ. ಸೊ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಡಿ ಇನ್ ದ ಬಿಗಿನಿಂಗ್ ಆಫ್ 6 months. ಯಾಕಂದರೆ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀರ ಆ್ಯಂಡ್ ಆಲ್ಸೋ ನೀವು ಜಾಸ್ತಿ ವರ್ಕೌಟ್ಸ್ನ ಶುರು ಮಾಡಬೇಡಿ, ಇಂಟೆನ್ಸ್ ವರ್ಕೌಟ್ಗಳನ್ನ ಮಾಡಬೇಡಿ ಇನಿಷಿಯಲಿ. ಬಿಕಾಸ್ ನೀವು ನಿಮ್ಮ ಬಾಡಿನ ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಯು ವಿಲ್ ಸ್ಟಾರ್ಟ್ ಡೂಯಿಂಗ್ ಆಲ್ ದ ಇಂಟೆನ್ಸ್ ವರ್ಕೌಟ್ ಆ್ಯಂಡ್ ಬಾಡಿ ಸ್ಟ್ರೆಸ್ ಆಗಬಾರ್ದು. ಮೇಯ್ನಾಗಿ ಬಾಡಿ ಸ್ಟ್ರೆಸ್ ಆದರೆ ನಿಮಗೆ ಹಾಲು ಬರೋದು ಕಡಿಮೆ ಆಗುತ್ತೆ. ಸೊ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬಾಡಿನ ಸ್ಟ್ರೆಸ್ ಮಾಡ್ಕೊಬೇಡಿ. ಆಲ್ರೆಡಿ ನಿದ್ದೆಗೆಟ್ಟಿರ್ತೀರ, ಆಲ್ರೆಡಿ ನೀವು ಓವರ್ವೆಲ್ಮ್ ಆಗಿಬಿಟ್ಟಿರ್ತೀರ. ಬ್ರೆಸ್ಟ್ ಫೀಡಿಂಗಲ್ಲೇ ನಿಮಗೆ ಸ್ವಲ್ಪ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಸೊ ಬಾಡಿಗೆ ಜಾಸ್ತಿ ಸ್ಟ್ರೆಸ್ ಕೊಡಬೇಡಿ. ಮೆಂಟಲಿ ಆಲ್ರೆಡಿ ಸ್ಟ್ರೆಸ್ ಔಟ್ ಆಗಿರ್ತೀರ. ಸೊ ಬಾಡಿಗೆ ಸ್ಟ್ರೆಸ್ ಕೊಡಬೇಡಿ. ಆ್ಯಂಡ್ ವಾಕಿಂಗು ಇಂಥದ್ದು ಓಕೆ, ವಾಕಿಂಗ್ ಅಲ್ಲೇ ಮನೆಯಲ್ಲೇ ವಾಕಿಂಗ್, ಇಲ್ಲ ಹೊರಗಡೆ ಒಂದು ರೌಂಡ್ ಹೋಗಿ ಬರ್ತಿರೋ ಬಿಟ್ಟರೆ, ಮನೇಲಿ ಹೆವಿ ಸ್ಟ್ರಿಕ್ಟ್ ಬಾಣಂತನೇ ಇರೋರು ಆಲ್ಮೋಸ್ಟ್ ಬಿಡಲ್ಲ. ಓಕೆ. ಆ್ಯಂಡ್ ಬಾಡಿನ ಅಕ್ಸೆಪ್ಟ್ ಮಾಡಿ ಫಸ್ಟಿಗೆ. ಸೊ ಇಲ್ಲಾಂದರೆ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ. ಸೊ ಇಟ್ ಈಸ್ ನಾಟ್ ಗುಡ್. ಯಾಕಂದರೆ ಯೋಚನೆಗಳು ತುಂಬ ಚೆನ್ನಾಗಿದ್ದಷ್ಟು ನಿಮ್ಮ ಯೋಚನೆ ಹೇಗಿರುತ್ತೋ ಹಾಗೆ ನಿಮ್ಮ ಮಗುಗೆ ಬರ್ತಾ ಇರುತ್ತೆ. ಬಿಕಾಸ್ ಯು ಆರ್ ಬ್ರೆಸ್ಟ್ ಫೀಡಿಂಗ್, ಅದರಲ್ಲಿ ನಿಜವಾಗ್ಲೂ ಟ್ರಾನ್ಸ್ಫರ್ ಆಗುತ್ತೆ. ನೀವೆಷ್ಟು ಕಾಮ್ ಆಗಿರ್ತೀರೋ ಅಷ್ಟು ಫೀಡಿಂಗ್ ಚೆನ್ನಾಗಾಗುತ್ತೆ. ನೀವೆಷ್ಟು ಯೋಚನೆ ಮಾಡಿಕೊಂಡು ಸ್ಟ್ರೆಸ್ ಮಾಡ್ಕೊತಿರೋ ಫೀಡಿಂಗ್ ಕರೆಕ್ಟಾಗಿ ಆಗಲ್ಲ ಮಗುಗೆ. ದೆನ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಯು ಡೆಫಿನೆಟ್ಲಿ ಫೀಲ್ ಲೋನ್ಲಿ. ಡೆಫಿನೆಟ್ಲಿ ನಿಮ್ಮ ಸುತ್ತ 100 ಜನ ಇದ್ರೂ ಕೂಡ ನಿಮಗೆ ಎಲೋನಾಗಿ ಫೀಲ್ ಆಗುತ್ತೆ ಫಾರ್ ಸಮ್ ಟೈಮ್. ನೀವು ಈ ಫೇಸ್ಗೆ ಅಡ್ಜಸ್ಟ್ ಆಗೋ ತನಕ ನಿಮಗೆ ಒಬ್ಬರೇ ಅಂತ ಅನಿಸುತ್ತೆ. ನಿಮ್ಮ ಪಾರ್ಟ್ನರ್ನ ತುಂಬ ಇನ್ಕ್ಲೂಡ್ ಮಾಡಿ ಈ ಪ್ರೋಸೆಸ್ಸಲ್ಲಿ, ಈ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ನ ತುಂಬ ಎಲ್ಲ ವಿಷಯಕ್ಕೂ ಇನ್ಕ್ಲೂಡ್ ಮಾಡಬೇಕು. ಆವಾಗಲೇ ಸ್ವಲ್ಪ ನಿಮ್ಮ ಮೆಂಟಲಿ ನೀವು ಸ್ಟ್ರಾಂಗ್ ಆಗ್ತೀರಾ ಆ್ಯಂಡ್ ಲೋನ್ಲಿಯಾಗಿ ಫೀಲ್ ಆಗೋದು ಕಡಿಮೆ ಆಗುತ್ತೆ. ಬಿಕಾಸ್ ನಿಮಗೆ ಸುತ್ತಮುತ್ತಲಿನ ಜನ ನಿಮ್ಮ ಫೀಡಿಂಗ್ ಬಗ್ಗೆ ಮಾತಾಡ್ತಿರ್ತಾರೆ, ನಿಮ್ಮ ಬಾಡಿ ಬಗ್ಗೆ ಮಾತಾಡ್ತಿರ್ತಾರೆ, ನೀವು ಚೆನ್ನಾಗಿ ನೋಡ್ಕೋತಿದ್ದೀರೋ ಇಲ್ವೋ, ನೀವು ನಿದ್ದೆ ಮಾಡ್ತಿದ್ದೀರೋ, ನಿಮ್ಮ ಊಟ, ಎಲ್ಲದ್ರ ಬಗ್ಗೆನೂ ನಿಮ್ಮ ಸುತ್ತ ಇರೋರು ಮಾತಾಡ್ತಾನೇ ಇರ್ತಾರೆ. ಬಿಕಾಸ್ ಯು ಆರ್ ದ ಟಾಪಿಕ್. ಮಗು ಬಗ್ಗೆ ಮಾತ್ರ ಕೇರ್ ಮಾಡ್ತಾ ಇರ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆ ನಿಮ್ಮ ವಿಷಯಗಳನ್ನ ಮಾತಾಡ್ತಾರೆ, ಅಂದರೆ ನಿಮಗೆ ಸಂಬಂಧಪಟ್ಟಿರೋ ವಿಷಯಗಳನ್ನ ಮಾತಾಡ್ತಿರ್ತಾರೆ. ಬಟ್ ಮಗುಗೆ ಮಾತ್ರ ಕೇರ್ ಜಾಸ್ತಿ ಕೊಡ್ತಾ ಇರ್ತಾರೆ ಅಂತ ನಿಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಬಿಕಾಸ್ ಬಂದವರೆಲ್ಲ ಫಸ್ಟ್ ನೋಡೋದು ಮಗುನೇ. ಆ್ಯಂಡ್ ಆಲ್ಸೋ ನಿಮಗೆ ಸುಮ್ಮನೆ ಅಳು ಬರೋದು ಇದೆಲ್ಲ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ನಿಮಗೆ ಸುಮ್ಮನೆ ಅಳು ಬರೋದು, ಸುಮ್ಮನೆ ಬೇಜಾರಾಗೋದು ಆ್ಯಂಡ್ ಮಗು ಚೆನ್ನಾಗಿ ನೋಡ್ಕೊತ ಗಿಲ್ಟ್ ಫೀಲ್ ಆಗೋದು, ಚೆನ್ನಾಗಿ ನೋಡ್ಕೊತಿದ್ದೀನೋ ಇಲ್ವೋ ಅಂತ ಇದೆಲ್ಲ ಫೀಲ್ ಆಗುತ್ತೆ. ಬಿಕಾಸ್ ನೀವು ಅನುಭವಿಸ್ತಿರೋದು, ಆ್ಯಕ್ಚುಲಿ ನೀವು ಅನುಭವಿಸ್ತಿರ್ತೀರ.
ಬೇರೆ ಯಾರೂ ಅಲ್ಲ. ಸೊ ಇದೆಲ್ಲ ಇನ್ ದ ಫೇಸ್ ಇರುತ್ತೆ. ಸೊ ಆ ಟೈಮಲ್ಲಿ ವೀಕ್ ಮೈಂಡೆಡ್ ಆಗಲೇಬೇಡಿ. ಆ್ಯಂಡ್ ಬಿ ಸ್ಟ್ರಾಂಗ್, ಥಿಂಕ್ ಪಾಸಿಟಿವ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಬರೀರಿ. ಆ್ಯಂಡ್ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ. ಆ್ಯಂಡ್ ಆಲ್ಸೋ ದಿಸ್ ಇಸ್ ಜಸ್ಟ್ ಅ ಫೇಸ್ ಅಂತ ಅಂದ್ಕೊಂಡು ಪ್ಲೀಸ್ ಮುಂದುವರೀರಿ. ಈ ವಿಷಯನ ಯಾರೂ ಹೇಳಿರಲ್ಲ. ಸೊ ಯು ಡೆಫಿನೆಟ್ಲಿ ಲೂಸ್ ಯುವರ್ ಪರ್ಸ್ನಲ್ ಟೈಮ್. 5th ಮಂತ್ ಪೋಸ್ಟ್ ಪಾರ್ಟಮ್ ಇತ್ತಲ್ಲ, ಸೊ ಆವಾಗ ಅರ್ಥ ಆಯಿತು ನನಗೆ ಟೈಮ್ ಜಾಸ್ತಿ ಇದ್ದಿದ್ದೇ ಇನ್ ದ ಬಿಗಿನಿಂಗ್ ಸ್ಟೇಜಲ್ಲಿ ಅಂತ. ಸೊ ಡು ನಾಟ್ ವೇಸ್ಟ್ ಯುವರ್ ಟೈಮ್ ಇನ್ ದ ಬಿಗಿನಿಂಗ್ ಇಫ್ ಯು ಆರ್ ಡೂಯಿಂಗ್ ಸಮ್ ಕ್ರಾಫ್ಟ್ ವರ್ಕ್ ಆರ್ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್. ಪ್ಲೀಸ್ ಡು ನಾಟ್ ವೇಸ್ಟ್ ದ ಟೈಮ್. ಯಾಕಂದರೆ ಮಗು ಜಾಸ್ತಿ ಮಲಗೋದೇ ಇನ್ನು ಫಸ್ಟ್ 3 ಮಂತ್ಸು 4 ಮಂತ್ಸು ಜಾಸ್ತಿ ಮಲಗ್ತಾರೆ. ಸೊ ಆ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಡೂ ಸಮ್ ಆರ್ಟ್ ವರ್ಕ್ ಆರ್ ಎನಿ ಡೂಡ್ಲಿಂಗ್ ಆರ್ ಎನಿ ಪೇಂಟ್ ವರ್ಕ್ ಆರ್ ಎನಿ ಕ್ರಾಫ್ಟ್ ವರ್ಕ್, ಎನಿಥಿಂಗ್. ಕ್ರೋಶೆ, ಐ ವಾಸ್ ಡೂಯಿಂಗ್ ಕ್ರೋಶೆ ಕಲ್ತಿದ್ದೆ. ಕಲ್ತಿರಲಿಲ್ಲ, ಯೂಟ್ಯೂಬ್ ನೋಡಿಬಿಟ್ಟು ಕ್ರೋಶೆ ಮಾಡ್ತಾಯಿದ್ದೆ. ಬಿಕಾಸ್ ಐ ವಾಂಟ್ ಟು ರಿಲೀಫ್ ಮೈಸೆಲ್ಫ್. ನನ್ನ ಬ್ರೈನ್, ನನ್ನ ಮೈಂಡು ಕಾಮಾಗಿರೋಕ್ಕೆ ನಾನು ಅದನ್ನು ಯೂಸ್ ಮಾಡಿದೆ. ಆ್ಯಂಡ್ ಇವಾಗ ನಂಗೆ ಮರ್ತೋಗಿದೆ, ಬಟ್ ಸ್ಟಿಲ್ ನಾನು ಯೂಟ್ಯೂಬ್ ನೋಡಿಬಿಟ್ಟು ತುಂಬ ಕಲಿತೆ ಅದರಲ್ಲಿ. ಅಂದರೆ ಕ್ರೋಶೆ ಮಾಡೋದು ಕಲಿತಾ ಇದ್ದೆ. ಆ್ಯಂಡ್ ಹ್ಯಾವ್ ಡನ್ ಫ್ಯೂ ಕ್ಯಾಪ್ಸ್ ಏನೋ. ಆ್ಯಂಡ್ ನೀವು ಅಷ್ಟೇ ಏನಾದ್ರು ಸ್ಟ್ರೆಸ್ ರಿಲೀಫ್ ಆಗೋಕ್ಕೆ ಮಗು ಜಾಸ್ತಿ ಮಲಗೋದೇ ಇನ್ ದ ಇನಿಷಿಯಲ್ ಸ್ಟೇಜಸ್ಸಲ್ಲಿ. ಆವಾಗ ಏನಾದ್ರು ಮಾಡ್ತಾಯಿರಿ ಕೆಲಸಗಳನ್ನ. ಅಂದರೆ ಕ್ರೋಶೆ ವರ್ಕ್, ಆರ್ಟ್ ವರ್ಕ್, ಅಥವಾ ನಿಮ್ಮ ಬ್ರೈನ್, ನಿಮ್ಮ ಮೈಂಡಿಗೆ ಏನೋ ಸ್ಟ್ರೆಸ್ ಫ್ರೀ ಅಂತ ಅನಿಸುತ್ತೋ ಅಂತಹ ಕೆಲಸಗಳನ್ನ ಮಾಡಿ. ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಲೂಸ್ ಯುವರ್ ಪರ್ಸ್ನಲ್ ಟೈಮ್ ಫಾರ್ ಯುವರ್ ಹೋಲ್ ಲೈಫ್. ಓಕೆ, ಇದನ್ನ ಯಾರೂ ಹೇಳಲ್ಲ ನಿಮಗೆ. ಒಂದು ತಲೆ ಬಾಚ್ಕೊಳೋಕ್ಕೆ, ನಿಮಗೆ ವಾಶ್ರೂಮ್ಗೆ ಹೋಗೋಕ್ಕೆ, ಇದಕ್ಕೆಲ್ಲದಕ್ಕೂ ಮುಂದೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಪ್ರಾಬ್ಲಮ್ ಇನ್ ದ ಸೆನ್ಸ್ ನಿಮಗೆ ಯಾರು ನೋಡ್ಕೊಳಕ್ಕಿದ್ರೆ ಓಕೆ, ಅಥವಾ ನೀವು ನೀವು ನೋಡ್ಕೊಳಕ್ಕಿಲ್ಲ ಅಂತಂದರೆ ನೀವು ವಾಶ್ರೂಮ್ಗೆ ಹೋಗಬೇಕು. ಈಗಲೂ ಸಹ ನಾನು ವಾಶ್ರೂಮ್ಗಳಿಗೆ ಹೇಳಿಬಿಟ್ಟು ಹೋಗಬೇಕು. ನಾವು ಶಿ ವಿಲ್ ಅಂಡರ್ಸ್ಟ್ಯಾಂಡ್. ನಾನು ಹೇಳಿಬಿಟ್ಟು ಹೋದರೆ ಓಕೆ, 1-2 ಮಿನಿಟ್ಸ್ ಬರ್ತಾರೆ ಅಂತ ಅಂದ್ಕೊಂಡು ಕೂತ್ಕೊಂಡಿರ್ತಾಳೆ. ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ದ ಇನಿಷಿಯಲ್ ಸ್ಟೇಜ್, ಅದು 3 to 4 ಮಂತ್ಸಲ್ಲಿ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಗು ಬಗ್ಗೆ ಎನಿವೇ ನೀವು ಕಾನ್ಸಂಟ್ರೇಟ್ ಮಾಡ್ತಿರ್ತೀರ. ಇನ್ ದ ಮಿಡಲ್ ಏನು ಟೈಮ್ ಸಿಕ್ಕಿದ್ರೆ ಪ್ಲೀಸ್ ಡೂ ಕಾನ್ಸಂಟ್ರೇಟ್ ಆನ್ ಯುವರ್ ಸೆಲ್ಫ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಈ ಎಲ್ಲ ಪ್ರೋಸೆಸ್ಸು ನೀವು ಫೇಸ್ ಮಾಡಿ ಮುಂದೆ ಬಂದರೆ, ಲೈಕ್ ಒಂದು 5 ಮಂತ್ಸ್, ಒಂದು 6 ಮಂತ್ಸಲ್ಲಿ ತನಕ ಬಂದರೆ, ಯು ಫೀಲ್ ನೀವು ಅದನ್ನೆಲ್ಲ ಹಳೇ ಪ್ರಾಸೆಸ್ನ ನೀವೇನೇನು ದಾಟಿ ಬಂದಿರೋ ಅದೆಲ್ಲ ನೆನೆಸ್ಕೊಂಡು ಯು ವಿಲ್ ಫೀಲ್ ಸೋ ಹ್ಯಾಪಿ ಅಬೌಟ್ ಯುವರ್ ಸೆಲ್ಫ್. ಅಷ್ಟೊತ್ತಿಗೆ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರ. ನಿಮ್ಮ ಮಗುನೂ ಕೂಡ ನಿಮ್ಗೆ ಅಡ್ಜಸ್ಟ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ತುಂಬ ಸ್ಟ್ರಾಂಗ್ ಆಗಿರ್ತೀರ. ಈ ಫೇಸಸ್ ಎಲ್ಲ ನೋಡಿ ಬಂದಿರ್ತೀರ ನೀವು. ಆ್ಯಂಡ್ ನಿಮಗೆ ಗೊತ್ತು ನೀವೆಷ್ಟು ಸ್ಟ್ರಾಂಗ್ ಆಗಿರ್ತೀರ ಅಂತ. ನಿಮ್ಮ ಸುತ್ತಮುತ್ತಲಿನವ್ರಿಗೆ ನೀವು ವಾಪಸ್ ಹೇಳೋ ಥರ ಆಗಿರ್ತೀರ. ಹಿಂಗಲ್ಲ ಹಾಗೆ ಅಂತ ಹೇಳೋ ಅಷ್ಟು ಲೆವೆಲ್ಗೆ ನೀವು ಆಗಿರ್ತೀರ. ಬಿಕಾಸ್ ನೀವು ನೋಡಿರ್ತೀರ ಇನ್ ಆ್ಯಂಡ್ ಔಟ್. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಹೀಗೆ ಮಾಡಿದ್ರೆ ಹೀಗಾಗುತ್ತೆ, ಇವಳಿಗೆ ಎಷ್ಟು ಇಷ್ಟ. ಆ್ಯಂಡ್ ಇದು ತಿಂದರೆ ಹಿಂಗಾಗುತ್ತೆ, ಇದು ಕುಡ್ದಿದ್ದಕ್ಕೆ ಹೀಗಾಗುತ್ತೆ. ನಿಮಗೆ ಒಂದು ಕ್ಲಾರಿಟಿ ಬಂದುಬಿಟ್ಟಿರುತ್ತೆ ನಿಮ್ಮ ಮಗು ಬಗ್ಗೆ, ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರ. ಇವಾಗ ನೀವು 1st ಮಂತ್ ಆರ್ 2nd ಮಂತ್ ಈಗ ನೋಡ್ತಿರ್ಬೋದು, ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಫೇಸಲ್ಲಿ ಇದ್ದೀರಾ. ಆ್ಯಂಡ್ ಒನ್ಸ್ ಆಫ್ಟರ್ ಫಿನಿಶಿಂಗ್ 5 or 6 months, ಐ ಡೋಂಟ್ ಸೇ ಇಟ್ ಈಸ್ ವೆರಿ ಈಸಿ, ಬಟ್ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರ. ದಟ್ ಈಸ್ ಫಾರ್ ಶ್ಯೂರ್. ಬಿಕಾಸ್ ನೀವು ನೋಡಿರೋಂತಹ ಫೇಸಸ್ಸು ಬೇರೆ ಯಾರೂ ನೋಡಿರೋಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮಗೆ ಮಾತ್ರ ಇರುತ್ತೆ. ಸೊ ನೀವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರ್ತೀರ. ಪ್ಲೀಸ್ ಡು ನಾಟ್ ಲೂಸ್ ದ ಹೋಪ್. ಇವಾಗ 1 or 2 ಮಂತ್ಸ್ಗೆ ತುಂಬ ಡಿಪ್ರೆಸ್ಡ್ ಆಗಿ ಹೋಗ್ಬಿಟ್ಟಿರ್ತೀರ. ಆ್ಯಂಡ್ ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದರಿಂದ ಹೊರಗೆ ಬರೋಕ್ಕೆ ಏನೇನು ಸಾಧ್ಯನೋ ಅದೆಲ್ಲನೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅವ್ರ ಹೇಗೆ ಓವರ್ಕಮ್ ಆಗೋದು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಬಟ್ ಇಟ್ ಈಸ್ ನಾಟ್, ಅದು ಯಾವುದೇ ರೋಗ ಅಲ್ಲ. ಸೊ ಇಟ್ಸ್ ಜಸ್ಟ್ ಅ ಫೇಸ್, 2 months or 3 months, ಆ್ಯಂಡ್ ದೆನ್ ಆಫ್ಟರ್ ಯು ವಿಲ್ ಗೆಟ್ ಅಡ್ಜಸ್ಟ್ ಆ್ಯಂಡ್ ಬೇಬಿ ವಿಲ್ ಆಲ್ಸೋ ಗೆಟ್ ಅಡ್ಜಸ್ಟ್ ಆ್ಯಂಡ್ ಯು ವಿಲ್ ಬಿ ಸೋ ಸ್ಟ್ರಾಂಗ್. ಆಯಿತಾ, ನೀವು ತುಂಬ ಸ್ಟ್ರಾಂಗ್ ಆಗಿರ್ತೀರ. ಆ್ಯಂಡ್
yeah, this process will make you so strong. And the last point is love. This is the very positive point. ನೀವು ಎಷ್ಟೇ ಡಿಪ್ರೆಸ್ಡ್ ಆಗಿರಿ, ಏನೇ ಆಗಿರಿ, ಮಗು ಮುಖ ನೋಡಿದ ತಕ್ಷಣ ಎಲ್ಲ ಮರ್ತು ಬಿಡ್ತೀರ. ಇದನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಎಲ್ಲರೂ. ದಟ್ ಅನ್ಕಂಡೀಷ್ನಲ್ ಲವ್ ಇದೆಯಲ್ಲ, ಸೊ ಯಾರೋ ಒಬ್ಬರು ನಿಮ್ಮನ್ನು ಇಷ್ಟಪಟ್ಟು ನಿಮ್ಮ ಬಾಡಿಯಲ್ಲಿ ಜಾಗ ಮಾಡಿಕೊಂಡು ನೀವೇ ಆ ಮಗುಗೆ ಅಮ್ಮ ಆಗಬೇಕು ಅಂದ್ಕೊಂಡು ಬರೋದಿದೆಯಲ್ಲ, ಸೊ ದಟ್ ಅನ್ಕಂಡೀಷ್ನಲ್ ಲವ್. ನಿಮ್ಮನ್ನು ನೋಡ್ದೇ ಒಬ್ಬರು ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂದರೆ ಅವ್ರು ಹುಟ್ಟಿದಾಗಿಂದ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾರಲ್ಲ, ದಿಸ್ ಇಸ್ ವಾಟ್ ಇಟ್ ಈಸ್. ಲೈಕ್ ನೀವು ನಿಮ್ಮನ್ನೇ ಚೂಸ್ ಮಾಡ್ಕೊಂಡು ಬಂದಿರೋರನ್ನ ನೋಡಿದ ತಕ್ಷಣ ಲೈಕ್ ಯು ವಿಲ್ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಲವ್ಡ್ ಅಟ್ ದ ಎಂಡ್ ಆಫ್ ದ ಡೇ. ನೀವು ಎಷ್ಟೇ ಸ್ಟ್ರೆಸ್ ಆಗಿರಿ, ಎಷ್ಟೇ ಡಿಪ್ರೆಸ್ಡ್ ಆಗಿರಿ, ಎಷ್ಟೇ ನೀವು ಒಂಥರ ಲೋನ್ಲಿ ಫೀಲ್ ಆಗಲಿ, ಆ ಲೋನ್ಲಿ ಫೀಲೆಲ್ಲ ಒಂದೇ ಸತಿಗೆ ಕೊಲ್ಯಾಪ್ಸ್ ಮಾಡುವಂಥದ್ದು ಈ ಅನ್ಕಂಡೀಷ್ನಲ್ ಲವ್. ಯಾಕಂದರೆ ನಿಮ್ಮನ್ನೇ ಚೂಸ್ ಮಾಡಿಕೊಂಡು ಎಲ್ಲೋ ಇದ್ದವರು ನಿಮ್ಮ ಹೊಟ್ಟೆಗೆ ಒಳಗೆ ಬಂದು ಜಾಗ ತಗೊಂಡು ಆ್ಯಂಡ್ ಬೆಳೆದು ನಿಮ್ಮ ಕೈಗೆ ಬಂದು ಇವಾಗ ನೀವೇ ನೋಡ್ಕೋಬೇಕು ಅಂತ ಅಂದ್ಕೊಂಡು ನಿಮ್ಮನ್ನು ಚೂಸ್ ಮಾಡಿ ಬಂದಿರ್ತಾರಲ್ಲ. ಸೊ ಯು ಹ್ಯಾವ್ ಟು ಬಿ ಸೋ ಗ್ರೇಟ್ಫುಲ್ ಆ್ಯಂಡ್ ಸೋ ಥ್ಯಾಂಕ್ಫುಲ್ ದಟ್ ಬೇಬಿ ಈಸ್ ಮೇಕಿಂಗ್ ಯು ಮಾಮ್ ಆ್ಯಂಡ್ ಒಂದು ಮದರ್ಹುಡ್ ಕೊಟ್ಟಿದೆ. ಆ್ಯಂಡ್ ಆಲ್ಸೋ ನೀವು ಒಂದು ಲೈಫ್ ಕೊಟ್ಟಿದ್ದೀರಾ ಅನ್ನೋದಕ್ಕೆ ಯು ಶುಡ್ ಬಿ ಸೋ ಗ್ರೇಟ್ಫುಲ್. ನಿಮಗೊಂದು ಹೊಸ ಫೇಸ್ ಲೈಫಲ್ಲಿ ಸಿಕ್ಕಿದೆ ಅನ್ನೋದಕ್ಕೆ ಯು ಹ್ಯಾವ್ ಟು ಬಿ ವೆರಿ ಗ್ರೇಟ್ಫುಲ್. ಆ್ಯಂಡ್ ಈ ಲವ್, ಈ ಅನ್ಕಂಡೀಷ್ನಲ್ ಲವ್ ನಿಮಗೆ ಇಡೀ ಪ್ರಾಸೆಸ್ನ ಈಸಿ ಮಾಡೋಂತಹ ಒಂದು ಪಾಯಿಂಟ್ ಇದು. ಲೈಕ್ ಯು ಹ್ಯಾವ್ ಟು ಬಿ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಮೂಮೆಂಟ್ ಅಂತ. ಸೊ ಆ ಥರ ಅಂದ್ಕೊಂಡ್ರೆ ಯು ವಿಲ್ ಬಿ ಸೋ ಸ್ಟ್ರಾಂಗ್ ಆ್ಯಂಡ್ ಸೋ ಹ್ಯಾಪಿ. ಆ್ಯಂಡ್ ಸೊ ನೀವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀರೋ ನಿಮ್ಮ ಮದರ್ಹುಡ್ ಜರ್ನಿ ಒಂಥರ ಈಸಿಯಾಗಿ ಹೋಗುತ್ತೆ. ಲೈಕ್ ಇಟ್ ಈಸ್ ನಾಟ್ ಅ ಟೂ ಕಾಂಪ್ಲಿಕೇಟ್ ಥಿಂಗ್, ಇಟ್ಸ್ ಜಸ್ಟ್ ಅ ಫೇಸ್ ಎನಿವೇಸ್. And it will move further very smoothly. That's what I wanted to say for this video. And if this video is helping someone and nimage erigaru help aagta idre, please do comment and I'll be so happy to respond you back. And thank you so much for watching. Thank you so much for tuning into my channel. First of all, thank you so much for this wonderful opportunities. Please do subscribe my channel, please do comment, and please do like if you like it, and please do dislike if you dislike it. Thank you so much for watching. Bye bye.